ವಿರಾಮದ ನಂತರ ಮತ್ತೊಮ್ಮೆ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬದುಕು ಖಾತ್ರಿನೇ ಇಲ್ಲದ ಒಂದು ವಿಚಾರ. ಯಾವ ಸಮಯಕ್ಕೆ ಏನು ಬದಲಾಗುತ್ತೋ ಅದರಿಂದ ನಮ್ಮ ನಿಜ ಜೀವನಕ್ಕೆ ಏನು ತೊಂದರೆ ಬರುತ್ತೋ, ಏನು ಯಾತನೆ ತರುತ್ತೋ ಅದು ನಮ್ಮ ಶತ್ರುಗಳಿಗೂ ಬೇಡ ಬಿಡಿ. ಅಂತಹ ಸಮಸ್ಯೆಯಲ್ಲಿರೋ ಪರಶಿವಮೂರ್ತಿಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಬನ್ನಿ ನೋಡೋಣ. ಪರಶಿವಮೂರ್ತಿಯ ಸಮಸ್ಯೆಯ ಮೂಲವನ್ನ ತಿಳಿಯಲು ಮಂಜುನಾಥ ಶಾಸ್ತ್ರಿ ಗುರೂಜಿ ಅವರನ್ನ ಯೋಗ ನಿದ್ರೆಗೆ ಕಳಿಸುವ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ. ಸಂಪೂರ್ಣವಾಗಿ ನೋಡು, ಯಾರದ 4 ಜನ ಯಾಕೆ ಹೊಡೆದ್ರು ನಿನಗೆ ಗೊತ್ತಾಗ್ತಿಲ್ಲ. ನಿಧಾನ ಹೋಗು, ನೋಡು ನಾನೇನು ಜೊತೆಯಲ್ಲಿದ್ದೀನಿ. ನಿಧಾನವಾಗಿ ಹಿಂದೆ ಹಿಂದೆ ಹೋಗ್ತಾ ಹೋಗು, ಹೆಜ್ಜೆ ಹೆಜ್ಜೆ ಹೋಗ್ತಾ ಹೋಗು, ಭಯ ಬೇಡ. ಚಿನ್ನ ಕಿತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರ? ಏನಾಗಿದ್ದೆ ನೀನು ಆ ಜನ್ಮದಲ್ಲಿ? ಶ್ರೀಮಂತಾಗಿದ್ದೆ ನಾನು. ಶ್ರೀಮಂತನಾಗಿದ್ಯಾ? ಕೈಯಲ್ಲೆಲ್ಲ ದಪ್ಪ ಚಿನ್ನ ಹಾಕಿದೆ. ಕೈಯಲ್ಲೆಲ್ಲ ದಪ್ಪ ಚಿನ್ನ ಹಾಕಿದೆ. ಚಿನ್ನದ ಕಡ್ಗ ಇದೆಯಾ? ಓಕೆ, ಆಮೇಲೆ ಕಿತ್ಗಳು ಕೊಡ್ತಾ ಇದ್ದಾರೆ. ಓಹೋ, ಅವ್ರು ಡಕಾಯಿತ್ರಾ? ಗೊತ್ತಿಲ್ಲ. ನೋಡು, ಹಾಗೆ ಹಿಂದೆ ಹಿಂದೆ ಹೋಗ್ತಾ ಹೋಗು, ಎಲ್ಲವೂ ಗೊತ್ತಾಗುತ್ತೆ. ನಿನ್ನಿಂದ ಏನಾದರೂ ಅವ್ರಿಗೆ ಮೋಸ ಆಗಿದೆಯಾ ನೋಡು. ಇಲ್ಲ. ಅದೇ ಅವ್ರು ಯಾರು? ಅವರು ಕಳ್ಳರು. ಕಳ್ಳರಾ? ಓಕೆ, ಏನಾಯ್ತಲ್ಲಿ? ನಮ್ಮ ಮನೆಯಿಂದ ಹಿಂಬಾಲಿಸ್ಕೊಂಡ್ಬಂದ್ರೆ. ಮನೆಯಿಂದನೇ ಹಿಂಬಾಲಿಸ್ಕೊಂಡು ಬಂದಿದ್ದಾರಾ? ಓಕೆ, ಆಮೇಲೆ ಏನಾಯಿತು? ನಾನು ಸಿಕ್ಕಿಗಿಂತ ಮುಂಚೆ ನನ್ನ ಹಿಂದೆನೇ ಬರ್ತಾರೆ. ಏನು? ನನ್ನ ಹಿಂದೆನೇ ಬರ್ತಾ ಇದ್ದಾರೆ. ನಿನ್ನ ಹಿಂದೆನೇ ಬರ್ತಾ ಇದ್ದಾರೆ. ಸರಿ, ಆಮೇಲೆ ಏನಾಯಿತು? ನಾನು ಭಯ ಬಿದ್ದು ದೇವಸ್ಥಾನ ಕಡೆ ಹೋದೆ. ದೇವಸ್ಥಾನದ ಕಡೆ ಓಡೋಗ್ತೀಯಾ? ಸರಿ. ಅಲ್ಲಿ ಯಾರೂ ಇಲ್ಲ ದೇವಸ್ಥಾನದ ಹತ್ರ. ನಮಗೆ ಹೊಡೆದ್ಬಿಟ್ರು. ನಿನ್ನ ತಲೆಗೆ ಹೊಡೆದ್ರ ಅವರು? ಓಕೆ, ಏನಾಯಿತು ಹೊಡೆದ್ಮೇಲೆ ನೋಡು? ಹೊಡೆದ್ಬಿಟ್ಟು ತಲೆ ರಕ್ತ ಕಟ್ಬಿಟ್ಟೈತೆ. ಸರಿ, ಎಲ್ಲ ಹೊಡೆದು ನದಿಗೆ ಬಿಸಿಬಿಟ್ರು. ನದಿಗೆ ಬಿಸಾಕ್ಬಿಟ್ರಾ? ಚಿನ್ನ ಎಲ್ಲ ಎತ್ಕೊಂಡ್ರಾ? ಓಕೆ, ಅವರು ತಲೆ ಹೊಡೆದ್ಮೇಲೆ ನೀನು ಸತ್ತೋದಿಯಾ? ಇನ್ನು ಜೀವ ಇತ್ತಾ ನದಿಗೆ ಬಿಸಾಕೋಣ ಮುಂಚೆ? ಜೀವ ಇತ್ತು. ಜೀವ ಇತ್ತಾ? ಹಾಗೆ ನೀರಿಗೆ ಎಸೆದ್ರ? ನೀರಿಗೆ ಎಸ್ತು. ಆಮೇಲೆ ಏನಾಯ್ತು ನೋಡು? ನಂಗೆ ನೀರಂದ್ರೆ ಭಯ. ಆಮೇಲೆ ಏನಾಯಿತು? ನೀರಿಗೆ ಎಸೆದ್ಮೇಲೆ ಪ್ರಾಣ ಹೋಯ್ತಾ? ಸತ್ತೋದ್ಯಾ? ಓಕೆ, ಆ ಜನ್ಮದ ನೆನಪು ಈ ಜನ್ಮದಲ್ಲಿ ಎಷ್ಟು ವರ್ಷಗಳ ಹಿಂದಿಂದ ಕಾಡ್ತಾ ಇದೆ ಈಗ ನಿನಗೆ? ಹುಟ್ಟದಾಗಿಂದನೂ ಇದೆಯಾ? ಹಾಗಿದ್ರೆ ಆ ರಕ್ತ ಹೆಪ್ಪುಕಟ್ಟಿರೋದು ಈ ದೇಹಕ್ಕಿಲ್ಲ, ಆ ಹಿಂದಿನ ಜನ್ಮದ ನೆನಪು ಇದು ಅಲ್ವಾ? ಸರಿ, ಹಾಗಿದ್ರೆ ಆ ಹಿಂದಿನ ಜನ್ಮದಲ್ಲಿ ಅದೇನು ಘಟನೆ ನಡೀತೋ ಅದನ್ನು ಸಂಪೂರ್ಣವಾಗಿ ಅನುಭವಿಸಲಿ. ನಾನು ನಿನ್ನ ಜೊತೆಯಲ್ಲಿರೋದ್ರಿಂದ ನಿನಗೆ ಯಾವುದೇ ಭಯ ಆಗೋದಿಲ್ಲ. ಆ ಘಟನೆಯನ್ನು ಸಂಪೂರ್ಣವಾಗಿ ಅನುಭವಿಸಿ ಅದನ್ನು ಅಲ್ಲಿಯೇ ಬಿಡು, ಆ ಜನ್ಮದಲ್ಲೇ ಬಿಟ್ಟು. ಈ ಜನ್ಮದ ಈ ನಿನ್ನ ದೇಹಕ್ಕಲ್ಲ. ಹೀಗಾಗಿ ಅದನ್ನೆಲ್ಲ ಆ ದೇಹದಲ್ಲೇ ಅನುಭವಿಸಿ ಅದನ್ನೆಲ್ಲ ಅಲ್ಲಿಯೇ ಬಿಟ್ಟು ಈ ಜನ್ಮಕ್ಕೆ ಬಂದು ಎಸ್ಸನು. ಬಿಡಲ್ಲ. ಯಾಕೆ ಬಿಡಲ್ಲ? ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ. ಅಂದರೆ ಯಾರು ನೀನು? ರಾಜ. ರಾಜ? ನಿನ್ನ ಹೆಸರು ರಾಜನಾ? ಗೊತ್ತಿಲ್ಲ. ಈಗ ತಾನೇ ಹೇಳಿದೆ ರಾಜ ಅಂತ. ನನ್ನ ಕುದುರೆ ಗಾಡಿ ಎಲ್ಲ ಇದು. ನೀನು ಕುದುರೆ ಗಾಡಿ ಅಲ್ಲಿ
ಹೊಡೆದು ಬಿಸಾಕ್ಬಿಟ್ರಾ? ತುಂಬ ನೋವಾಗಿತ್ತು. ತುಂಬ ನೋವಾಗ್ತಾ ಇದೆಯಾ? ಅಂದರೆ ಆ ಜನ್ಮದಲ್ಲಿ ನಿನ್ನ ಹೆಸರು ರಾಜನಾ? ಗೊತ್ತಿಲ್ಲ ಹೆಸರು. ಹ್ಞೂ, ನನ್ನ ಹೆಸರು ರಾಜ. ನಾನು ನೀನು ರಾಜ ಆ ಹಿಂದಿನ ಜನ್ಮದಲ್ಲಿ. ಓಕೆ, ಸರಿ. ಹಾಗಿದ್ರೆ ಈಗ ಈ ಜನ್ಮದಲ್ಲಿ ನೀನು ಪರಶಿವ ಮೂರ್ತಿಯಾಗಿ ಹುಟ್ಟಿದೆಯಾ ಅಲ್ವಾ? ಹೌದಾ ಅಲ್ವಾ? ಇಲ್ವಾ? ಹಾಗಿದ್ರೆ ನೀನೇ ಬೇರೆ, ಈ ಪರಶಿವ ಮೂರ್ತಿನೇ ಬೇರೆನಾ? ಹಾಗಿದ್ರೆ ನೀನು ಆತ್ಮರೂಪದಲ್ಲಿ ಈತನ ದೇಹದಲ್ಲಿ ಇರೋದು, ಹೌದಾ? ಹೌದು. ಮತ್ತು ಇದುವರೆಗೂ ನೀನು ಸುಳ್ಳು ಹೇಳ್ತಾ ಇದ್ದೆ. ಸುಳ್ಳು ತಾನೇ ನೀನು ಹೇಳ್ತಾ ಇದ್ದಿದ್ದು. ಆ ಜನ್ಮದ್ದು ತಲೆಗೇಟು ಬಿದ್ದಿದ್ದು ಅದು ನಿನ್ನ ಜೀವನದಲ್ಲಿ ನಡೆದಿರೋದು. ಈ ಪರಶಿವನ ಜೀವನ ಹಿಂದಿನ ಜನ್ಮ ಅಲ್ಲ ಅದು. ಇಲ್ಲ, ಅದು ನಿನ್ನ ಹಿಂದಿನ ಜನ್ಮ. ನಿನಗಿರೋ ತಲೆನೋವು ಈ ದೇಹದಲ್ಲಿ ನೀನು ಇರೋದ್ರಿಂದ ಇವನು ಅನುಭವಿಸ್ತಾ ಇದ್ದಾನೆ. ಹೌದು. ವೆರಿ ಗುಡ್. ಓಕೆ, ನೀನು ಇವನು ಹುಟ್ಟುತ್ತಾ ಇದ್ದ ಹಾಗೆ ಜೊತೆಲಿ ಬಂದಿದೀಯಾ? ಇಷ್ಟು ವರ್ಷದಿಂದ ದೇಹದಲ್ಲೇ ಇದೆಯಾ? ಓಕೆ, ನಿನ್ನಿಂದ ಇನ್ನೇನೇನು ಸಮಸ್ಯೆ ಆಗಿದೆ ಈತನಿಗೆ? ನಾನು ಇವನು ಹುಟ್ಟಿದ ಮೇಲೆ ಬಂದೆ. ಸರಿ. ಈಗ ನೀನು ಈ ದೇಹ ಸೇರಿದ ಮೇಲೆ ಇನ್ನೂ ಏನೇನು ಸಮಸ್ಯೆ ಆಗ್ತಾ ಇದೆ ನಿನಗೆ? ಪರಶಿವ ಮೂರ್ತಿಗೆ ನಿನ್ನಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ತಲೆ ನೋವು ಬರ್ತೈತೆ. ಪರಶಿವ ಮೂರ್ತಿಯವರ ದೇಹದಲ್ಲಿ ಒಂದು ಆತ್ಮ ಸೇರಿಕೊಂಡು ಇಷ್ಟೆಲ್ಲ ಸಮಸ್ಯೆಯನ್ನ ಮಾಡ್ತಾ ಇತ್ತು. ಆ ಆತ್ಮ ಇನ್ನೇನು ತೊಂದರೆ ಕೊಡ್ತಾ ಇತ್ತು, ಅದರ ಉದ್ದೇಶ ಏನಿತ್ತು ಅನ್ನೋದನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ.